ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದೇನೆಂದರೆ ಸೆಕೆಂಡ್ PUC ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ದು ಕಂಪ್ಯಾರಿಸನ್ ರಿಸಲ್ಟ್ ಬಿಟ್ಟಿದ್ದಾರೆ. ಅಂದರೆ ಅರ್ಥ ಏನಂದರೆ ಎರಡರಲ್ಲಿ ಯಾವ್ದು ಬೆಸ್ಟ್ ಇದೆಯಲ್ಲ ಅದನ್ನೊಂದು ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಇದು ನೀವು ರಿಸಲ್ಟ್ ಅಂತ ಅನ್ಕೋಬೋದು. ನೀವು ಬೇಕಂದರೆ ಈ ರಿಸಲ್ಟ್ನ ನೀವು ಕನ್ಸಿಡರ್ ಮಾಡ್ಕೋಬೋದು, ಅಥವಾ ನೀವು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಕೂಡ ಬರುತ್ತೆ. ಇಲ್ಲ ನೀವು ಮತ್ತೆ ಇಂಪ್ರೂವ್ಮೆಂಟ್ ಬೇಕಂದ್ರೆ ನೀವು ಥರ್ಡ್ ಎಕ್ಸಾಮ್ ಬರಿಬೋದು. ಸೊ ಇದ್ರ ಲಿಂಕು ಆಲ್ರೆಡಿ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದಾದಮೇಲೆ ನಿಮಗೆ ಮೊಬೈಲ್ ಕೂಡ ಆಲ್ರೆಡಿ ಮೆಸೇಜ್ ಬಂದಿದೆ ಅನ್ಕೋತೀನಿ. ಯಾರ್ಯಾರು ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ನಿಮ್ಮದು ಫೈನಲ್ಲು ಬೆಸ್ಟ್ ಅಪ್ ಅಂದರೆ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಅಲ್ಲಿ ಬೆಸ್ಟ್ ಅಪ್ ಯಾವ್ದು ಇದೆಯಲ್ಲ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಕಂಪ್ಯಾರಿಸನ್ ರಿಸಲ್ಟ್ ಅಂತ ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಈಗ ಫಸ್ಟ್ ಎಕ್ಸಾಮಲ್ಲಿ ಕಡಿಮೆ ಬಿದ್ದು ಸೆಕೆಂಡ್ ಎಕ್ಸಾಮಲ್ಲಿ ಬೆಸ್ಟ್ ಇದೆ, ಸೆಕೆಂಡ್ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರೆ ಪರ್ಟಿಕ್ಯುಲರ್ ಸಬ್ಜೆಕ್ಟು. ಕೆಲವೊಂದು ಸಬ್ಜೆಕ್ಟು ಫಸ್ಟ್ ಎಕ್ಸಾಮಲ್ಲಿ ಜಾಸ್ತಿ ಇದ್ದು ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ಇದ್ದರೆ ಅದು ಬಿಟ್ಟಿರ್ತಾರೆ. ಸೊ ಬೆಸ್ಟ್ ಅಪ್ ಕಲೆಕ್ಟ್ ಮಾಡಿಕೊಂಡು ಅದನ್ನೊಂದು ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಈ ಮಾರ್ಕ್ಸ್ ಕಾರ್ಡ್ ಇದು ನೀವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೀವು ಇನ್ ಕೇಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಾರೆ ನೆಕ್ಸ್ಟ್ ಥರ್ಡ್ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇದು ಫೈನಲ್ ಆಗುತ್ತೆ. ಇದ್ರದ್ದು ಮಾರ್ಕ್ಸ್ ಕಾರ್ಡ್ ಬೇಕಂದ್ರೆ ನಿಮಗೆ ವಿದಿನ್ 1 ಮಂತಲ್ಲಿ ಸಿಗುತ್ತೆ. ಡಿಜಿ ಲಾಕರಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಆಮೇಲೆ ನೀವೇನೋ CET ಬರೀತಾರೆ, ಇವಾಗ ಯಾವ್ದು ಕನ್ಸಿಡರ್ ಮಾಡ್ತಾರೆ, ಇವಾಗ ಏನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಂದಿದ್ದೀರಾ ಈಗ ಕಂಬೈನ್ಡ್ ರಿಸಲ್ಟಲ್ಲಿ, ಸೊ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಬೆಸ್ಟ್ ಅಂತ ಸದ್ಯಕ್ಕೆ. ಓಕೆ, ಅದನ್ನೇ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ರಿಸಲ್ಟು ಬರುತ್ತೆ KCETದು. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ರಿಸಲ್ಟು ನಿಮ್ದು ಏನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.